ಬೇಲೂರು ಹತ್ರ ಹೋದಾಗ ನಮ್ಮ ಫ್ರೆಂಡ್ ರಾಕಿ ಅಂತ ಒಬ್ಬ ಫ್ರೆಂಡ್ ಫೋನ್ ಮಾಡ್ತಾನೆ ನನಗೆ. ಫೋನ್ ಮಾಡ್ಬಿಟ್ಟು ವಿಜಯನ ನಂಗೆ ಕಾಲ್ ಮಾಡಿದ್ದಾನೆ ಮಗ, ನಿನಗೆ ಚಾರ್ಮಾಡಿ ಘಾಟಲ್ಲಿ ಹೊಡೆದಾಗ ಬಿಡ್ತಾರೆ, ಸುಪಾರಿ ಕೊಟ್ಟಿದ್ದಾರೆ. ಅಲ್ಲ 50 ಕಿಲೋಮೀಟರ್ ನಡೆದ್ರು ಆ ಎನರ್ಜಿ ಹೆಂಗ್ ಬರುತ್ತೆ ವಿಡಿಯೋ ಮಾಡಕ್ಕೆ? ಅಥವಾ ನೀವು ವಿಡಿಯೋ ಮಾಡೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅಂದ್ರೆ ಫುಲ್ ಎನರ್ಜಿ ಇಟ್ಕೊಂಡು ಫುಲ್ ಇದ್ರಲ್ಲಿ ಮಾಡ್ತೀರಾ, ಅದು ಹೆಂಗ್ ಬರುತ್ತೆ? 7 ದಿನ ನಡೆದು ಅಲ್ಲೇನ್ ನೀವು ಧರ್ಮಸ್ಥಳ ಏನ್ ಕ್ಷೇತ್ರ ಹೋಗಿ ಮುಡ್ತೀರಾ, ಅಲ್ಲಿ ನಿಮ್ ಎನರ್ಜಿ ನೋಡಿದ್ರೆ ಈಗ ಬಸ್ಸಲ್ಲಿ ಇಟ್ಕೊಂಡ್ ಬಂದವ್ರೇನೋ ಅನ್ನೋಂಗಿತ್ತು. ನಮಗೆ ಓಮಿನಿ ನಮ್ಮ ಫಾಲೋ ಮಾಡಿದ್ದು ನಿಮ್ಗೆ CCTV ಫುಟೇಜ್ ಸಿಗುತ್ತೆ. ನಾನು ಇಲ್ಲ ಅಂತಿಲ್ಲ, ಇನ್ನೂ ಹೇಳ್ತಿರೋದು ಆ CCTV ಫುಟೇಜ್ ತಂದು ನಿಮ್ಗೆ ನಾನು ಕೊಡ್ತೀನಿ ಬೇಕಾದ್ರೆ. ನೀವೇನಕ್ಕೆ ಶೂಟ್ ಮಾಡಿಲ್ಲ? 12-13 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ ಅವರು, ಹೈಕೋರ್ಟಿಗೆ ಹೋಗಿದ್ದಾರೆ, ಅಲ್ಲೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಬಂದವರು ಸರ್. ಅವ್ರು ಎಷ್ಟು ತಿಳ್ಕೊತಿರಲ್ಲ ಸರ್, ಎಲ್ಲೂ ಕೂಡ ಬಂದಿಲ್ಲ. ಬಂದಿಲ್ಲ, ಅದೇನೋ ಗೊತ್ತಿಲ್ಲ. ಅಂದ್ರೆ ನೀವು ಕಾಲ್ ಮಾಡಿದ್ರೆ ಅವರು ಎಲ್ಲಿ ಸ್ಟೋರಿ ಅದು ಹಾಕ್ಬೋದಿತ್ತು, ಅದ್ರ ಬಗ್ಗೆ ಒಂದು ಲೈವ್ ಬಂದಾದ್ರೂ ಹೇಳ್ಬೋದಿತ್ತು. 1 ಕಿಲೋಮೀಟರ್ 2 ಕಿಲೋಮೀಟರ್ ವಾಕ್ ಮಾಡ್ಬೇಕು, ನಾನು ಒಳ್ಳೆ ಕೆಲಸ ಕೊಂಡಿದ್ದೀರಾ ಅಂದ್ರು. ಸರಿ ಬ್ರಾ ಬನ್ನಿ, ಬೇಡಪ್ಪ ಅಲ್ಲಿ ಅವ್ರು ಶಾಪಿಗೆ ಹೋಗೋದು ಬೇಡ ಅಂತ ಅಲ್ಲೇ ಹಿಡಿದ್ಬಿಟ್ಟು, ಸರ್ ದಯವಿಟ್ಟು ಬೇಜಾರಾಗಬೇಡಿ, ನಾನು ನಂಬರ್ ತಗೊಳ್ಳಿ, ನಾನು ಬರೋ ಟೈಮಲ್ಲಿ ಬರ್ತೀನಿ ಅಂತ ಅವ್ರಿಗೆ ಹೇಳಿ ಇವ್ರ ಜೊತೆ ನಾನು ಹೋದೆ. ಅಂದ್ರೆ ನೀವು ಹೋಗ್ಲಿಲ್ಲ ಆಟೋದಲ್ಲಿ? ಹೋಗಿಲ್ಲ, ಅಲ್ಲಲ್ಲ ಪಾಸ್ ಆಗ್ತಿದ್ವಿ ಸರ್. ಅವಾಗ ಅವ್ರು ಬಂದ್ಬಿಟ್ಟು ಮಾತಾಡಿದಾಗ ಆಟೋ ನಾನು ನೆಕ್ಸ್ಟ್ ಅಲ್ಲೇ ಇಳಿದ್ಬಿಟ್ರಿ? ಇಳಿದ್ಬಿಟ್ಟು ಅವ್ರ ಜೊತೆ ಮತ್ತೆ ವಾಕ್ ಕಂಟಿನ್ಯೂ ಮಾಡಿದ್ವಿ. ಓಕೆ. ಆ ಟೈಮಲ್ಲಿ ಇದ್ರ ಹತ್ರನೇ ಯಾರೋ ಇನ್ನೊಬ್ರು ಯೂಟ್ಯೂಬರ್ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಅಂತ ಬಂದಿದ್ರಂತಲ್ಲ ಸರ್? ಯೂಟ್ಯೂಬರಾ? ಖಂಡಿತ. ಅವರು ಬೆಂಗಳೂರಿಂದ ಬಂದಿದ್ರು, ಅಲ್ಲೇ ವೇಟ್ ಮಾಡಿ ನಿಮ್ಮನ್ನ ಕೇಳಿದ್ರಂತೆ, ನೀವು ಡೈರೆಕ್ಟ್ ಆಗಿ ಧರ್ಮಸ್ಥಳಕ್ಕೆ ಬರಕ್ಕೆ ಹೇಳಿದ್ರು ಸರ್? ನಾನಂತೂ ಮಾಡಿಲ್ಲ ಸರ್. ಅವ್ರಿಗೆ ಇವಾಗ ನನ್ನ ಕಾಂಟ್ಯಾಕ್ಟ್ ನಂಬರ್ ಯಾರಿಗೂ ಶೇರೇ ಮಾಡಿಲ್ಲ. ಆಕ್ಚುಲಿ ನಾನು ನಮ್ಮ ಟೀಮ್ ಅವ್ರು ಯಾರೋ ಒಬ್ರು ಮಾತಾಡಿರ್ಬೇಕು, ಆ ವಿಷಯ ನನ್ನವರೆಗೂ ಬರಲೇ ಇಲ್ಲ. ಇನ್ ಕೇಸ್ ನನ್ನವರೆಗೂ ಬಂದಿತ್ತು ಅಂದ್ರೆ ನಿಮಿಷ ನೀವು ಕಾಲ್ ಮಾಡಿ ಹೇಳಿದ್ರಂತೆ? ಇಲ್ಲ, ಖಂಡಿತ ಇಲ್ಲ ಸರ್, ಸುಳ್ಳಿದು. ನಾನು ಹೇಳಿದ್ದ ಅಂದ್ರೆ ಅವ್ರ ಕಾಲು ಹಿಡ್ಕೊಂಡ್ಬಿಡ್ತೀನಿ ನಾನು, ಅವರು ಕರೆಸಿ ನೀವು ಬೇಕಾದ್ರೆ ಕಾಲು ಹಿಡ್ಕೊಂಡ್ಬಿಡ್ತೀನಿ ನಾನು ಹೇಳಿದ್ದ ಅಂದ್ರೆ. ಆ ಇದನ್ನ ನೋಡಿದಾಗ ಏನು ಅನ್ಸುತ್ತೆ ಅಂದ್ರೆ ಹೇಳ್ತೀನಿ ನಾನೀಗ. ಅಂದ್ರೆ ನಿಮ್ದೊಂದು ಟೀಮ್ ಆಗಿದೆ, ನಿಮ್ಮ ಟೀಮ್ ಅವ್ರು ಅಷ್ಟೇ ಹೋಗ್ಬೇಕು, ಅದ್ರಲ್ಲಿ ಬೇರೆಯವ್ರು ಯಾರೋ ಬಂದರೂ ಕೂಡ ನಿಮ್ಮಲ್ಲಿರೋ ಏನೋ ಮಾಡಬೇಕು ಅಂತ ಪ್ಲಾನ್ ಮಾಡಿದಿರಾ, ಅದು ಲೀಕ್ ಆಗುತ್ತೆ. ಇಲ್ಲ, ಕುಣಿಗಲ್ ಆದ್ಮೇಲೆ ಒಬ್ರು ಬಂದು ಜಾಯ್ನ್ ಆಗ್ತಾರಲ್ಲ ಸರ್, ದಾರಿಲಿ ಹೋಗ್ತಾ ಇರ್ತೀವಿ, ಬಂದು ಜಾಯ್ನ್ ಆಗ್ತಾರೆ. ಅವರು ತುಂಬ ಇದ್ರವ್ರಿಗೂ ಇರ್ತಾರೆ, ಧರ್ಮಸ್ಥಳವ್ರಿಗೂ ಇರ್ತಾರೆ. ಬರ್ತಾರೆ. ಓಕೆ. ಅದು ಏನು ನಾವು ಇದು ಮಾಡ್ಕೊಂಡ್ವಾ? ಇಲ್ಲ ಜನ ಜಾಸ್ತಿ ಇದಾರೆ ಅಂತ ಬೇಡ ಅಂತ ಕಳಿಸಿದವ್ರಿಗೆ ಇಲ್ಲ. ಅದಾದ್ಮೇಲೆ ಕುಣಿಗಲ್ ಆದ್ಮೇಲೆ ಹಾಸನಲ್ಲಿ ಒಬ್ರು ಬಂದು ಜಾಯ್ನ್ ಆಗ್ತಾರೆ, ಬಂದು ಜಾಯ್ನ್ ಆಗಿದ್ದಾರೆ. ಬಟ್ ಕಾಲ್ಸಿಂದ ನನ್ನ ಟೀಮ್ ಹೇಳಿದ್ದೆ ನಾನು, ಏನಪ್ಪಾ ಅಂದ್ರೆ ಇವಾಗ ನಾವು ಒಂದು 10 ಜನ ಇದ್ದೀವಿ, ನಮಗೆ ಒಂದು ಭಯ ಐತೆ ಸರ್ ಈ ಪಾದಯಾತ್ರೆ ಹೋಗೋ ಟೈಮಲ್ಲಿ. ಎಲ್ಲಾನು ನಾನು ಸ್ಪಷ್ಟನೆ ಕೊಡ್ತೀನಿ ನಿಮಗೆ. ಒಂದು ಭಯ ಇತ್ತು ನಮಗೆ, ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ಜನ ಅವ್ರು ಹುಷಾರಿಲ್ಲ, ಅವರು ಚೆನ್ನಾಗಿರಲ್ಲ, ಇದು ಏನೋ ಮಾಡ್ತಾರೆ ಹಂಗೆ ಹಿಂಗೆ. ಮತ್ತು ಇನ್ನೊಂದು ಓಪನ್ ಆಗಿ ಹೇಳ್ಬೇಕು ಸರ್, ನಾನು ಬೇಲೂರು ಹತ್ರ ಹೋದಾಗ ನಮ್ಮ ಫ್ರೆಂಡ್ ರಾಕಿ ಅಂತ ಒಬ್ಬ ಫ್ರೆಂಡ್ ಫೋನ್ ಮಾಡ್ತಾನೆ ನನಗೆ. ಫೋನ್ ಮಾಡಿಬಿಟ್ಟು ವಿಜಯನ ನಂಗೆ ಕಾಲ್ ಮಾಡಿದ್ದಾನೆ ಮಗ, ನಿನಗೆ ಚಾರ್ಮಾಡಿ ಘಾಟಲ್ಲಿ ಹೊಡೆದಾಗ ಬಿಡ್ತಾರೆ, ಸುಪಾರಿ ಕೊಟ್ಟಿದ್ದಾರೆ, ಈ ಥರ ಟಾಕ್ ಕೊಡ್ತಾನೆ ಸರ್ ನನಗೆ. ಓಕೆ, ಇದು ನಿಜ. ಓಕೆ. ಈ ಥರ ಎಲ್ಲಾನು ಕೂಡ ನಡೀತಾ ಇದೆ ಹೋಗ್ತಾ ಹೋಗ್ತಾ ದಾರಿಲಿ ಆ ಕಡೆಯಿಂದ? ಖಂಡಿತ ನಡೀತಾ ಇತ್ತು. ಓಕೆ. ಅದಕ್ಕೆ ನಂಗೆ ಪ್ಯಾನಿಕ್ ಆಗಿದ್ದು. ಇಲ್ಲ ಅಂದ್ರೆ ನಂಗೆ ಅದು ವಿಡಿಯೋ ಮಾಡೋದು ಅಗತ್ಯನೇ ಇರಲಿಲ್ಲ, ನಂಗೆ ಏನೂ ಬೇಕಾಗಿರಲಿಲ್ಲ. ಓಕೆ, ಈಗ ಅದಕ್ಕೆ ಬರ್ತೀನಿ. ಫಸ್ಟ್ ಡೇ ನಡೆದ್ರೆ ಕುಣಿಗಲ್ ಆಯ್ತು, ನೆಕ್ಸ್ಟ್ ಡೇ ಏನೇನು ಮಾಡಿದ್ರಿ, ಏನೇನಾಯ್ತು? ಕುಣಿಗಲ್ ಹತ್ರ ಹೋದ್ವಿ, ಸುಪ್ರೀತ್ ಅನ್ನೋರು ಪಾಪ ನಮಗೆ ಸ್ಟೇ ಮಾಡೋಕ್ಕೆ ಜಾಗ ಕೊಟ್ಟರು, ಒಳ್ಳೆ ಟಿಫಿನ್ ಎಲ್ಲ ಕೊಡಿಸಿದ್ರು. ಅದಾದಮೇಲೆ ನಾವು ಹೋಗ್ತೀವಿ ಚನ್ನರಾಯಪಟ್ಟಣ. ನೈಟು 9-10 ಗಂಟೆ ಚನ್ನರಾಯಪಟ್ಟಣ ರೀಚ್ ಆಗ್ತೀವಿ. ಅಲ್ಲಿ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಮತ್ತೆ ಇದು ಸ್ಟಾರ್ಟ್ ಮಾಡಿಬಿಟ್ಟು ಚನ್ನರಾಯಪಟ್ಟಣದಿಂದ ಹಾಸನ ರೀಚ್ ಆಗ್ತೀವಿ. ಐ ಥಿಂಕ್ ಹಾಸನ. ಈಗ ಎಷ್ಟು ದಿನಕ್ಕೆ ಎಷ್ಟು ಕಿಲೋಮೀಟರ್ ಅಂತ ಪ್ಲಾನ್ ಹಾಕೊಂಡಿದ್ರಿ? ಪ್ಲಾನ್ ಏನಾರು ಇತ್ತಾ? 45 to 50. ಓಕೆ. ಎಲ್ಲ ಬಿಸಿ ರಕ್ತ ಎಲ್ಲ ದಿನಕ್ಕೆ 45 to 50 ನಡೆಯೋಕ್ಕಾಗುತ್ತಾ? ಖಂಡಿತ ಆಗುತ್ತೆ. ಓಕೆ. ಈಗ ಒಂದು ಕೆಲಸ ಮಾಡಿ, ಲೈವ್ ನಮ್ಮ ಜೊತೆ ಬಂದ್ಬಿಡಿ ಸರ್, ಒಂದ್ಸಲ ನೋಡೋಣ. 50 ಕಿಲೋಮೀಟರ್ ನಡೀತಾನೋ ನಡೆಯಲ್ವೋ ಈ ಕಬ್ಜನ್ ಕೈಯಿಂದ ಆಗೋದಿಲ್ಲ. ಒಂದಿನ ನಡೆಯೋದಲ್ಲ, ಒಂದಿನ 60 ಕಿಲೋಮೀಟರ್ ನಡೆದ್ಬಿಡ್ಬೋದು ಒಂದು ಫಸ್ಟ್ ಡೇ. 1 ವೀಕ್ ನಡೀತೀನಿ ಸರ್, ಇದು ಮಾತಾಡೋದು 1 ವೀಕ್ ನಡೀತೀನಿ ಸರ್, ಡೈಲಿ 55 ಕಿಲೋಮೀಟರ್ ನಡೀತೀನಿ ಸರ್. ಅಲ್ಲ 50 ಕಿಲೋಮೀಟರ್ ನಡೆದ್ರು ಆ ಎನರ್ಜಿ ಹೆಂಗ್ ಬರುತ್ತೆ ವಿಡಿಯೋ ಮಾಡಕ್ಕೆ? ಅಥವಾ ನೀವು ವಿಡಿಯೋ ಮಾಡೋದ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅಂದ್ರೆ ಫುಲ್ ಎನರ್ಜಿ ಇಟ್ಕೊಂಡು ಫುಲ್ ಇದ್ರಲ್ಲಿ ಮಾಡ್ತೀರಾ, ಅದು ಹೆಂಗ್ ಬರುತ್ತೆ ಅಂತ? ಸರ್ ಕ್ಯಾಮ್ರಾ ಅಂತ ಬಂದಾಗ ಎನರ್ಜಿ ಕೊಡ್ಲೇಬೇಕು ನಾವು. ನಾವೀಗ ನಂಗೆ ನಡೆದೈತೆ ಸುಸ್ತಾಗೈತೆ ಅಂತ ಹೇಳೆಲ್ಲ ನಾನು ಮಾಡೋ ಟೈಮಲ್ಲಿ ಬೆವರೆಲ್ಲ ಒರೆಸ್ಕೊಂಡೆ ಮಾಡೋದು ನಾನು. ಅದು ನನ್ನ ಅಲ್ಲಕ್ಕೆ ಇದು ಮಾಡಲಿ ಅಂದ್ರೆ ತೋರಿಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ರ? ಎಷ್ಟೇ ಕಷ್ಟ ಇದ್ರು ನಂದು ಏನೇ ಎನರ್ಜಿ ಬೇಕು ನಾನು ಕೊಡ್ತೀನಿ ಆಡಿಯನ್ಸ್ಗೆ. ಅದು ನಡ್ಕೊಂಡು ಹೋಗಿದ್ದೆ ನಿಜ ಅಲ್ಲ ಸರ್. ನಂದು ಊರ್ ಜನ ಎಲ್ಲ ನೋಡ್ತಾ ಇದ್ದಾರೆ. ಇವಾಗ ನಾನು ಎಲ್ಲಿಂದ ಬಿಟ್ಟ ಅಲ್ಲಿಂದ ಊರ್ ಜನ ನೋಡ್ತಾ ಇದ್ದಾರೆ. ಸುಳ್ಳೆ ಆಗಿದ್ರೆ ಎಲ್ಲ ಪ್ರತಿಯೊಬ್ಬರು ಊರವರು ಒಂದು ಕ್ಲಿಪ್ ತಗೊಳ್ಳೋರು ಹಾಕೋರು. ಓಕೆ. ಅಂದ್ರೆ ಅಷ್ಟು ನಡೆದು ಕೂಡ ಈಗ ಒಂದ್ ದಿನದ ಪಾದಯಾತ್ರೆ ಅಲ್ಲ ಇದು, ಮೇ ಬಿ 6 ದಿಂದ 7 ದಿನ ಆಗಿದೆ. 7 ದಿನ ಆಗಿದೆ. 7 ದಿನ ನಡೆದು ಅಲ್ಲೇನು ನೀವು ಧರ್ಮಸ್ಥಳ ಏನು ಕ್ಷೇತ್ರ ಹೋಗಿ ಮುಡ್ತೀರಾ, ಅಲ್ಲಿ ನಿಮ್ಮ ಎನರ್ಜಿ ನೋಡಿದ್ರೆ ಈಗ ಬಸ್ಸಲ್ಲಿ ಇಳ್ಕೊಂಡ್ ಬಂದವ್ರೇನೋ ಅನ್ನೋಂಗಿತ್ತು ಸರ್. ನಾನು ಮೊದಲೇ ಎಷ್ಟು ವೈಟ್ ಆಗಿದೆ ಗೊತ್ತಾ ಸರ್, ಎಷ್ಟು ಟ್ಯಾನ್ ಆಗಿದೆ ನೋಡಿ, ಎಷ್ಟು ಟ್ಯಾನ್ ಆಗಿದ್ದೆ. ಆ ಮಕ್ಕದ ಮೇಲೆ ನನಗೆ ಎನರ್ಜಿನೇ ಇರಲಿಲ್ಲ. ಅಲ್ಲಿ ನೀವು ನೋಡ್ಬೋದಾಗಿತ್ತು. ನಾನು ಒಂದು ವಿಡಿಯೋ ಮಾಡಾಕ್ತೀನಿ, ನನಗೆ ಮಾಡೋಕ್ಕೆ ಒಳ್ಳೆ ಎಂಟ್ರಿ ಕೊಡಲ್ಲ. ಆ ಟೈಮಲ್ಲಿ ವಿಡಿಯೋ ಮಾಡಾಕ್ತೀನಿ ಸರ್, ಆ ವಿಡಿಯೋ ಕ್ಲಿಪ್ ನೋಡಿ ನಮ್ಗೆ ಎನರ್ಜಿ ಎಲ್ಲ ಗೊತ್ತಾಗ್ಬಿಡುತ್ತೆ.
ಈಗ ನಿಮಗೆ ಯಾರೋ ಫಾಲೋ ಮಾಡ್ತಾ ಇದಾರಂದ್ರೆ ಇದು ಯಾವಾಗ ಆಗಿದ್ದು, ರಾತ್ರಿ ಆಗಿದ್ದ ಬೆಳಿಗ್ಗೆ ಆಗಿದ್ದ? ಸರ್ ಇದಕ್ಕೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ನಾನು. ಬೇಲೂರು ದಾಟ್ ಆದಮೇಲೆ ನಂಗೊಂದು ರಾಕಿನ ಹುಡುಗ ಕಾಲ್ ಮಾಡ್ತಾನೆ ಅಂತಂದೆ. ನಾನು ನಮ್ಮ ಟೀಮ್ನ ಕರ್ಕೊಂಬಂದು ಕುಣಿಸ್ಕೋತೀನಿ, ಮಗ ಈ ಥರ ಕಾಲ್ ಬಂದಿದೆ ನನಗೆ, ನನ್ನ ಜೊತೆ ಏನಾಗುತ್ತೆ ಗೊತ್ತಿಲ್ಲ, ನನ್ನ ಜೊತೆ ನೀವು ಬರ್ತೀರಾ ಮುಂದಕ್ಕೆ ಅಂದಾಗ ಎಲ್ಲರೂ ಬರ್ತೀವಿ ಅಂದರು. ಆ ಟೈಮಲ್ಲಿ ಇನ್ನೊಬ್ಬರು ನಮ್ಮ ಅಮೋಗಿ ಅಂತ ಹುಡುಗ ಅವನೇ, ಅವ್ರ ಅಕ್ಕ, ಅವರು ಗೊತ್ತಿಲ್ಲ ಅವ್ರು ಯಾವುದೋ ಪಾಪ ಇದು ಅಧ್ಯಕ್ಷ ಅಂತೆ, ಅವ್ರು ಬರ್ತೀನಿ ಅಂದಿದ್ದಾರಂತೆ. ನಾನು ಅವ್ನಿಗೇನಂದೆ, ಅವ್ನಿಗೆ ಅದೆಲ್ಲ ಹೇಳಿಲ್ಲ, ಅಧ್ಯಕ್ಷ ಅದು ಇದು ಏನೂ ಹೇಳಿಲ್ಲ, ನಮ್ಮ ಅಕ್ಕ ಬರ್ತಿದ್ದಾರೆ ಅಂದ. ಮಗ ಈ ಟೈಮಲ್ಲಿ ಬೇಡ, ನಾನು ಹೇಳಿದ್ದಿ ಮಾತು, ಈ ಟೈಮಲ್ಲಿ ಬೇಡ, ಯಾಕಂದ್ರೆ ನನಗೆ ಫೋನ್ ಬಂದಿದೆ, ನಮ್ದು ಲೈಫ್ ರಿಸ್ಕಲ್ಲಿ ಐತೆ, ಒಬ್ಬರು ಹೆಣ್ಮಗನ ಕರೆಸ್ಬಿಟ್ಟು ಮಾಡೋದು ಬೇಡ, ಈ ಟೈಮಲ್ಲಿ ಬೇಡ ಅಂತ ನಾನು ಹೇಳಿದ್ದಿ ಮಾತನ್ನ. ಅಲ್ಲಿಂದ ಆ ಕಾಲ್ ಬಂದಾಗ ಒಂದು ಪ್ಯಾನಿಕ್ ಆಗ್ತೀನಿ ಸರ್ ನಾನು, ತುಂಬ ಅಂದರೆ ಎಮೋಷನ್ ಆಗ್ಬಿಡ್ತೀನಿ. ಒಂದು 2 ಅವರು ಏನಾಗುತ್ತೋ ಏನಿಲ್ವೋ ನೋಡೋಣ, ಒಳ್ಳೆ ಕೆಲಸ ಮಾಡೋಕೆ ಹೋಗ್ತಿದ್ದೀವಿ ಅಂದಾಗ ನಾಗೇನಹಳ್ಳಿ ಒಂದು ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ನಮಗೆ ಓಮಿನಿ ನಮ್ಮ ಫಾಲೋ ಮಾಡಿದ್ದು ನಿಮಗೆ CCTVಲಿ ಫುಟೇಜ್ ಸಿಗುತ್ತೆ ನಿಮಗೆ, ನಾನು ಇಲ್ಲ ಅಂತಿಲ್ಲ. ಇನ್ನೂ ಹೇಳ್ತಿರೋದು ಆ CCTV ಫುಟೇಜ್ ತಂದು ನಿಮ್ಗೆ ನಾನು ಕೊಡ್ತೀನಿ ಬೇಕಾದ್ರೆ. ನೀವೇನಕ್ಕೆ ಶೂಟ್ ಮಾಡಿಲ್ಲ ಅದು? ನಾನು ಪ್ಯಾನಿಕ್ ಆಗಿದ್ದೆ. ನಮ್ಮ ಟೀಮು, ನನ್ನ ಜೊತೆ ಇರೋ ಟೀಮ್ ಹೆಂಗಿತ್ತು ಅಂದರೆ ಎಲ್ಲರೂ ಏಜು ಅಂದರೆ ಒಂದು 18 90 ಆ ಥರ ಇರೋರು, ಯಾರಿಗೂ ಇದು ಇಲ್ಲ ಸರ್, ಅಂದರೆ ಧೈರ್ಯ ನನಗೆ ತುಂಬ ಥರ ಅವರಲ್ಲ. ನಾನೇ ಪ್ಯಾನಿಕ್ ಇದ್ರೆ ಡಬಲ್ ಪ್ಯಾನಿಕ್ ಆಗ್ಬಿಟ್ರು. ಅಲ್ಲ, ಒಂದೇ ಬಂದಿಲ್ಲ ನಿಮಗೆ, ಓಕೆ, ಒಂದು ಕಾಲು ಅಂದ್ರೆ ಒಂದೇ ಗಾಡಿ ಬಂದಿಲ್ಲ, ಎಷ್ಟೊಂದು ಗಾಡಿಗಳು ಬಂದಿದೆ. ಮೂಮೆಂಟಲ್ಲಿ ಯಾವ ಕಾರ್ ಬರುತ್ತೋ ನನ್ನ ಜೊತೆಲಿ ಅವ್ರು ಅದೇ ಅಂತಿದ್ರು, ಅಣ್ಣ ಆ ಒಂದು ಕಾರ್ ಫಾಲೋ ಮಾಡ್ತೈತೆ, ನಮ್ಮನ್ನೇ ಫಾಲೋ ಮಾಡ್ತಿದ್ದಾರೆ, ಭಯ ಆಗ್ತಿದೆ, ಹಿಂಗೆ ಹೇಳ್ತಿದ್ರು. ಯಾವುದೇ ಕಾರ್ ಬರಲಿ ಅವ್ರು ಒಳ್ಳೆ ಬೇರೆ ಆ್ಯಂಗಲಿಂದ ನಾವು ಇದು ಮಾಡ್ತಿದ್ವಿ, ಜಡ್ಜ್ ಮಾಡ್ತಿದ್ವಿ. ಆ ಟೈಮಲ್ಲಿ ಕಾಲ್ ಬಂದಾಗ ನಾನು ಇದೇ ಹೇಳ್ತಿರೋದು, ನನಗೆ ಕಾಲ್ ಬಂದಿದ್ದು ಸತ್ಯ. ಬೇಕಾದ್ರೆ ರಾಕಿ ಅನ್ನೋ ಹುಡುಗ ಇರೋವಾಗ ಫೋನ್ ಮಾಡಿ ಕೇಳಿಸ್ತೀನಿ ನಾನು, ಇದು ಬಂದಿರೋ ಸತ್ಯ. ಆ ಟೈಮಲ್ಲಿ ಆಗಿರೋ ಪ್ಯಾನಿಕ್ ಮೂಮೆಂಟ್ಸ್ ಎಲ್ಲ ಸೇರಿ ನನಗೆ ಒಂದು ಏನೋ ಮುಂದೆ ಆಗ್ಬೋದು ಅನ್ನೋ ಫೀಲ್ ಬಂದಾಗ ವಿಡಿಯೋ ಮಾಡಿದ್ದು. ಮುಂದೆ ಏನಾದರೂ ಆದರೆ ಏನಕ್ಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಮಾಡಿ ಹಾಕೋಣ, ಏನಾದರೂ ಆದರೆ ನಮಗೆ ಸಪೋರ್ಟ್ ಇದ್ದೇ ಇರ್ತಾರೆ, ಒಂದು ಸೋಷಿಯಲ್ ಮೀಡಿಯಾ ಮತ್ತೆ ದಂಗೆ ಹೇಳುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಕಿರೋದು ವಿಡಿಯೋ. ಈಗ ನಿಮ್ದು ನಿಜಾನೇ ಆಗಿರ್ಬೋದು, ನನ್ನ ಸುಳ್ಳು ಅಂತ ಹೇಳ್ತಲ್ಲ, ನಿಜಾನೇ ಆಗಿರ್ಬೋದು, ಬಟ್ ಅದ್ರ ಇಷ್ಟೊಂದೆಲ್ಲ ವಿಡಿಯೋಗಳನ್ನ ಮಾಡ್ತಾ ಇದ್ದೀರಾ, ಬಟ್ ಅದ್ರದ್ದು ಒಂದು ಕ್ಲಿಪ್ಗಳು ಬರಲಿಲ್ಲ. ಅದೇ ಹೇಳ್ತಿಲ್ಲ ಸರ್, ಆ ಟೈಮಲ್ಲಿ ಪ್ಯಾನಿಕ್ ಆಗಿದ್ದೆ ನಾನು ಅದನ್ನೇ ಹೇಳ್ತೀನಿ ನಿಮಗೆ. CCTV ಫುಟೇಜಲ್ಲಿ ಸಿಗುತ್ತೆ, ಅದು ಸಿಗುತ್ತೆ. ನಾಗೇನಹಳ್ಳಿ ಬೇಲೂರು ಅವರೇ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಯಾವುದೋ ನಾರ್ಮಲ್ ಪಾಸ್ ಆಗ್ತಿರ್ಬೋದಲ್ಲ? ಅಲ್ಲ, ಅದು ಒಂದು 4-5 ಸಲ ಪಾಸ್ ಆಯ್ತು ಸರ್, ಅದೇ ಒಮ್ಮಿನಿ ನಮ್ಮ ಎದುರುಗಡೆಯಿಂದ. ಅವಾಗಲೇ ನಾವು ಭಯ ಜಾಸ್ತಿ ಸ್ಟಾರ್ಟ್ ಆಗಿದ್ದು. ಅವಾಗ ಏನು ಮಾಡಿದ್ವಿ, ನಾವು ಮೇನ್ ರೋಡಿಗೆ ನಿಂತಿರ್ತೀವಿ, ಹಾಸ್ಪಿಟಲ್ ಪಕ್ಕ ಒಂದು ಇದು ಇರುತ್ತೆ, ಅಲ್ಲಿಂದ ಒಳಗಡೆ ಹೋಗ್ತೀವಿ ನಾವು. ಆ ಜಾಗ ಅಲ್ಲಿಂದ ನಾವು ಮತ್ತೆ ಸೌಜನ್ಯ ಪರ ಹೋರಾಟಗಳೆಲ್ಲ ಕಾಲ್ ಮಾಡಿ ಹೇಳ್ತೀವಿ ಈ ಥರ ಆಗ್ತಿದೆ ಅಂತೇಳಿ ಹೇಳ್ಬಿಟ್ಟು ಅಲ್ಲಿಂದ ಒಳಗಡೆ ಹೋಗ್ಬಿಟ್ಟು ಒಂದು ಕಾಡು ಥರ ಪ್ರದೇಶ ಇರುತ್ತೆ, ಅಲ್ಲೋ ವಿಡಿಯೋ ಮಾಡಿದ್ವಿ ನಾವು. ಈಗ ಸೌಜನ್ಯ ಪರ ಯಾರು ಅಂತ ಹೇಳಿ ಹೆಸರು ಹೇಳಿದ್ರು ಅದರಲ್ಲಿ, ಅವ್ರು ಕಾಲ್ ಮಾಡಿದ್ರಾ? ಖಂಡಿತ ಟಚಲ್ಲೇ ಇದ್ವಿ. ಏನಂದ್ರು? ನಮ್ಮ ಅಭಿ ಜೊತೆ ಮಾತಾಡಿದ್ರು. ಹುಡುಗ ಇನ್ನೊಬ್ಬ ಅಭಿ, ಅವನ ಟಚಲ್ಲಿದ್ದ. ಅವನ ಟಚ್ ಏನು ಹೇಳಿದ್ರಂತ ಅವರು? ಏನೋ ಭಯ ಪಡ್ಬಿಟ್ರೆ ನಾವು ಇದೀವಿ, ಏನೂ ಆಗಲ್ಲ, ನಾವು ಹುಡುಗರನ್ನ ಕಳಿಸ್ತೀವಿ ಇಷ್ಟೇ ಹೇಳಿದ್ದು. ನಮಗೆ ಮೂಡಿಗೆರೆಯಿಂದ ಚಾರ್ಮಡಿ ಘಾಟ್ ಇಳಿಯೋವರೆಗೂ ಸಖತ್ ಸೇಫ್ ಆಗಿ ಸೆಕ್ಯೂರಾಗಿ ಇಳಿಸಿದ್ದು ಅವರೇ ಸೌಜನ್ಯ ಪರ ಹೋರಾಟಗಾರರು. ನಾವು ಅಷ್ಟೇ ಡೌ ಮಾಡ್ತಿದ್ವಿ, ಅಷ್ಟೇ ನಾಟಕ ಮಾಡ್ತಿದ್ವಿ ಅಂದರೆ ಅವ್ರಿಗೆ ಸಪೋರ್ಟಿಗೆ ಬರ್ತಿದ್ರು. ಮೂಡಿಗೆರೆ ಸೌಜನ್ಯ ಪರ ಹೋರಾಟಗಾರರು 12-13 ವರ್ಷದಿಂದ ಹೋರಾಟ ಮಾಡ್ತಿದ್ದಾರೆ. ಅವರು ಹೈಕೋರ್ಟಿಗೆ ಹೋಗಿದ್ದಾರೆ, ಅಲ್ಲೆಲ್ಲ ಹೋಗಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡಿ ಬಂದವರು. ಸರ್ ಅವ್ರಿಗೆ ಅಷ್ಟು ತಿಳ್ಬೇಕಿರಲ್ಲ ಸರ್, ಈ ವ್ಯಕ್ತಿ ಸುಳ್ಳು ಮಾಡ್ತಿದ್ದಾನೋ, ತಪ್ಪು ಮಾಡ್ತಿದ್ದಾನೋ, ಫೇಕ್ ನಕಲಿ ಹೋರಾಟಗಾರ ಅಂತ ಅವ್ರಿಗೆ ಗೊತ್ತಿರಲ್ವಾ? ಮತ್ತೆ ಅಂದರೆ ಅದು ಓಕೆ, ಬಟ್ ನಿಮಗೆ ಈಗ ಧರ್ಮಸ್ಥಳದಲ್ಲಿ ಇದೆಲ್ಲ ಬಂದು ಅಟ್ಯಾಕ್ ಮಾಡ್ತಾರೆ, ಅವಾಗ ಎಲ್ಲೂ ಕೂಡ ಈ ಸೌಜನ್ಯ ಹೋರಾಟಗಾರರು ಅಂತ ಯಾರೆಲ್ಲ ಇದ್ದಾರೆ ಗೊತ್ತಿರ್ತದಲ್ಲ, ಅವ್ರು ಯಾರೂ ಕೂಡ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ. ಯಾಕೆ? ಅದೇ ನಂದು ಪ್ರಶ್ನೆ, ಯಾಕೆ ಎತ್ತಿಲ್ಲ ನೀವು ಆ ಟೈಮಲ್ಲಿ? ಎಲ್ಲೂ ಕೂಡ ಬಂದಿಲ್ಲ. ಬಂದಿಲ್ಲ, ಯಾಕೆ? ಅದೇ ನಂಗೆ ಗೊತ್ತಿಲ್ಲ. ಅಂದ್ರೆ ನೀವು ಅವ್ರು ಕಾಲ್ ಮಾಡಿದ್ರೆ ಅವರು ಎಲ್ಲಿ ಸ್ಟೋರಿ ಅದು ಹಾಕೋಬೋದಿತ್ತು, ಅದ್ರ ಬಗ್ಗೆ ಒಂದು ಲೈವ್ ಬಂದಾದ್ರೂ ಹೇಳ್ಬೋದಿತ್ತು. ಅಲ್ಲ, ನಾನು ವಿಡಿಯೋದಲ್ಲಿ ಹೇಳಿದಾರಲ್ಲ, ನಮ್ಮ ಜಗದೀಶ್ ಅಣ್ಣ ಅಂತ ಅವರು ನಮ್ಮ ವಿಡಿಯೋದಲ್ಲಿ ಹೇಳಿದ್ದಾರೆ, ಬಂದ್ಬಿಟ್ಟು ಈ ತರ ಆಗಿದೆ, ನಾವು ಸಪೋರ್ಟಿಗೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಹಿರಿಯ ಹೋರಾಟಗಾರರು ಬಂದು ನಮಗೆ ಕಾಲ್ ಬರುತ್ತೆ, ಅದಕ್ಕೆ ನಾವು ಸಪೋರ್ಟಿಗೆ ಬಂದಿದ್ದೀವಿ ಅಂತ ಹೇಳಿದ್ದಾರೆ. ನಮಗೆ ಆಫ್ಲೈನ್ ಸಖತ್ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರು ತುಂಬಾ ಹಿರಿಯ ಹೋರಾಟಗಾರರು, ಅವ್ರಿಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಗೊತ್ತಿಲ್ಲ. ನಮಗೆ ಆಫ್ಲೈನು ನಮ್ಮ ಚಾರ್ಮಡಿ ಘಾಟ್ ಇಳಿಬೇಕು ಅಂದರೆ ಕಾರಣನೇ ಅವರು. ಅಷ್ಟು ಸೇಫ್ ಆ್ಯಂಡ್ ಸೆಕ್ಯೂರ್ ಇಳಿಸಿದ್ದಾರೆ, ಇದಂತೂ ಖಂಡಿತ.